ಮಹಾರಾಷ್ಟ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇರ್ತ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಭೀಮಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ನಾನು ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿರ್ತಕ್ಕಂಥದ್ದು. ಸದ್ಯ ಭೀಮಾ ನದಿಗೆ ಈ ಒಂದು ಬ್ಯಾರೇಜ್ನಿಂದ ಸುಮಾರು 1,80,000 ಕ್ಯೂಸೆಕ್ಸ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗ್ತಾ ಇದ್ದು, ಸಹಜವಾಗಿ ಇದರಿಂದ ಸಾಕಷ್ಟು ಭೀಮಾ ತೀರದಲ್ಲಿ ಪ್ರವಾಹದ ಆತಂಕ ಉಂಟಾಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸೊನ್ನ ಬ್ಯಾರೇಜ್ನಿಂದ ಸದ್ಯ ನೀರು ಹರಿಬಿಡಲಾಗ್ತದೆ ಅನ್ನುವಂಥದ್ದು ದೃಶ್ಯ ನೋಡ್ತಾ ಇದ್ದೀರಿ. ಸದ್ಯ ಇಡೀ ಭೀಮಾ ನದಿ ಬೋರ್ಗರೆಯುತ್ತಿದೆ. ಇದೇ ಥರನಾಗಿ ಇವತ್ತು ಮತ್ತು ನಾಳೆ ಸುಮಾರು ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿಬಿಟ್ಟಿದ್ದೇ ಆದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಬೇಕಾಗುತ್ತೆ. ಅಫ್ಜಲ್ಪುರ ಮತ್ತು ಜೇವರ್ಗಿ ತಾಲೂಕಿನ ಅನೇಕ ಹಳ್ಳಿಗಳಿಗೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಯಾಕಂತಂದರೆ ಮಹಾರಾಷ್ಟ್ರದ ಭಾಗದಲ್ಲಿ ಕಳೆದ 2-3 ದಿನಗಳಿಂದ ಸುರಿತಾ ಇರತಕ್ಕಂಥ ನಿರಂತರ ಮಳೆ ಸದ್ಯ ಭೀಮಾ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ತಂದೊಡ್ಡುತ್ತೆ ಅನ್ನುವಂಥ ಒಂದು ಆತಂಕ ಎದುರಾಗಿದೆ. ಯಾಕಂತಂದರೆ ಕಳೆದ 2-3 ದಿನಗಳಿಂದ ಭೀಮಾ ನದಿ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಮತ್ತು ಭೀಮಾ ನದಿ ಇನ್ಫ್ಲೋನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಇಂದಿನಿಂದ ಸುಮಾರು 2-3 ದಿನಗಳ ಕಾಲ ಭೀಮಾ ನದಿ ತೀರದಲ್ಲಿ ಸಾಕಷ್ಟು ಕಟ್ಟೆಚ್ಚರ ವಹಿಸಬೇಕು ಮತ್ತು ಆ ನದಿ ತೀರದಲ್ಲಿ ಯಾರೂ ಕೂಡ ಜನ ಓಡಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ನೀಡಿದೆ. ಯಾಕಂತಂದರೆ ಸುಮಾರು 1,80,000 ಕ್ಯೂಸೆಕ್ಸ್ ನೀರು ಇಂದಿನಿಂದ ಹರಿಬಿಡಲಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಂದೆ ಗಣಗಾಪುರ ಮತ್ತು ಗತ್ತರ್ಗಿ ಸೇತುವೆಗಳು ಕೂಡ ಜಲಾವೃತ ಆಗುವಂಥ ಸಾಧ್ಯತೆಗಳು ಸಾಕಷ್ಟು ದಟ್ಟವಾಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 2-3 ದಿನಗಳಿಂದ ಮಹಾರಾಷ್ಟ್ರ ಭಾಗದಲ್ಲಿ ಸುರಿತಾ ಇರ್ತಕ್ಕಂಥ ಮಳೆ ಸದ್ಯ ಭೀಮಾ ತೀರಕ್ಕೂ ಕೂಡ ಆತಂಕ ಸೃಷ್ಟಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.